ಹೇಳಿ ಸರ್, ಏನಿವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ? ನಮ್ಮ ಹುಣಸೂರು ತಾಲೂಕು ಕಾಣಿಗರ ಸಂಘದ ಒಂದು ಸಮುದಾಯ ಭವನದ ಬಗ್ಗೆ ಒಂದು ಪ್ರಸ್ತಾಪ ಬಂದಿತ್ತು. ಆ ಪ್ರಸ್ತಾಪದ ಬಗ್ಗೆ ಹುಣಸೂರಿನಲ್ಲಿ ಏನಾಯಿತು ಅಂದರೆ, ಫಸ್ಟಿಗೆ ನಮ್ಮ ಸಂಘ ಉದಯ ಆಗಿದ್ದು 1999 2000 ಉದಯ ಆಯಿತು ಸಂಘ. ಆಗಿನ ಒಂದು ಅಧ್ಯಕ್ಷರಾದಂಥ ಚಂದ್ರಶೇಖರ್ ಇದ್ದರು. ಅವರು ಆದಷ್ಟು ನಮ್ಮ ಸಮುದಾಯ ಭವನ ಒಂದು ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾನೆ. ಒಂದು ಸ್ಟೆಪ್ RCC ಹಾಕಿ ಒಂದು ಲೆವೆಲಿಗೆ ನಿಲ್ಲಿಸ್ಬಿಟ್ಟು ಹೋದರು. ಅವ್ರ ನಂತರ ಬಂದಂಥ ಅಧ್ಯಕ್ಷನ ನಾವು 2016-17ರಲ್ಲಿ ಅವ್ರನ್ನ ಇಂಡಿಯಾಕ್ ರಾಜು ಅವ್ರನ್ನ ಅಧ್ಯಕ್ಷನಾಗಿ ಮಾಡಿಕೊಂಡು ಒಂದು ಎಲೆಕ್ಷನ್ ಮಾಡಿಸಿ ಅಲ್ಲಿಂದ ಅಧ್ಯಕ್ಷನಾಗಿ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಕಾರ್ಯಕ್ರಮ ಮಾಡಲಿಲ್ಲ. ಅದಕ್ಕೆ ಮಾಡೋಕ್ಕಿಂತ ಮೊದಲು ಏನಂತಂದರೆ, ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒದಗಿಸ್ಕೊಟ್ಟು ನಾವು ಎಲೆಕ್ಷನ್ ಆದ ತಕ್ಷಣ ಎಲೆಕ್ಷನ್ ಮುಖಾಂತರ ಅವರು ಹ್ಯಾಂಡ್ ಓವರ್ ಮಾಡ್ಕೊಟ್ಟು ಅವ್ರು ಯಾವುದೇ ರೀತಿ ಜನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಕಾರ್ಯಕ್ರಮ ತರಲಿಲ್ಲ. ಒಂದು ಆಡಿಟ್ ರಿಪೋರ್ಟ್ ಆಗಲಿ, ವರ್ಷ ಜನರಲ್ ಬಾಡಿ ಮೀಟಿಂಗ್ ಆಗಲಿ, ಇನ್ನೊಂದಾಗಲಿ ಯಾವುದೂ ಸಹ ಮಾಡಲಿಲ್ಲ. ಸರ್ಕಾರದಿಂದ ಅನುದಾನ HP ಮಂಜುನಾಥ್ ಅವರು ಶಾಸಕರಾಗಿದ್ದರು, ಆಗಿನ ಶಾಸಕರಾಗಿದ್ದರು. ಅವರು 30 ಲಕ್ಷ ರೂಪಾಯಿ ನಮ್ಮ ಸಮುದಾಯ ಭವನಕ್ಕೆ ಅಂತ ಸ್ಯಾಂಕ್ಷನ್ ಮಾಡಿದ್ರು. ಯಾರ ಸಮ್ಮುಖದಲ್ಲಿ ನಿಮಗೆ 30 ಲಕ್ಷ ದುಡ್ಡು ಕೊಟ್ಟರು ಅವರು? 30 ಲಕ್ಷ ಸಮುದಾಯ ಭವನಕ್ಕೆ ಹಿಂದುಳಿದ ವರ್ಗ ಸರ್ಕಾರದ ವತಿಯಿಂದ ಮಾಡಿದ್ರು. ಆ ಸರ್ಕಾರದ ವತಿಯಿಂದ ಸ್ಯಾಂಕ್ಷನ್ ಮಾಡಿದಂಥ ಅಮೌಂಟ್ನ ತಗೊಳ್ಳೋಕ್ಕೆ ನಮಗೆ ಒಂದು ಆಡಿಟ್ ರಿಪೋರ್ಟು, ಒಂದು ರಿನ್ಯೂವಲ್ ಬೇಕಿತ್ತು ಅಂತ ಹಿಂದುಳಿದ ವರ್ಗದ ಆಫೀಸರ್ ಕೇಳಿದ್ರು. ಅದಕ್ಕೆ ಪ್ರತಿಯೊಂದು ಆಡಿಟ್ನ ನಾವು 3 ವರ್ಷದ ಆಡಿಟ್ನ ರೆಡಿ ಮಾಡಿಸಿ ಇಲ್ಲಿ ರಿನ್ಯೂವಲನ್ನು ಮಾಡಿಸಿದ್ದಾನೆ. ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಇಂಡಿಯಾಕ್ ರಾಜು ಅವ್ರಿಗೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಹೋಗಿ ಕೇಳ್ಕೊಂಡಾಗ, ಆಯಿತು ನಾನೇ ಸಬ್ಮಿಟ್ ಮಾಡ್ತೀನಿ ಅಂತೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರನೇ ಇದೆ, ನೀವೇ ಅದಕ್ಕೆ ರೆಡಿ ಮಾಡೋದು ಬೇಡಿ, ನಾವು ಮಾಡಿದ್ದೇನೆ, ಅದನ್ನು ಸ್ಯಾಂಕ್ಷನ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹಿಂದೆ ಹೋಗಿ ಏನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸಮುದಾಯ ಭವನ ನಾನು ಮಾಡೋದಿಲ್ಲ. ಹಿಂದೆ ನಮ್ಮ ಮುಂದೆ ಮಾತಾಡಿದ್ದಲ್ಲ, ಹಿಂದಿನ ಹೋಗಿ ಮಾತಾಡಿದಂಥ ಕೆಲಸ ಅವ್ರು ಯಾವುದೇ ರೀತಿ ಕಾರ್ಯನ ನಿರ್ವಹಿಸ್ತಾ ಇಲ್ಲ. ಆ ಬಂದಿದ್ದ ಹಣನ 1 ವರ್ಷ ಹಿಂದಕ್ಕೆ ಹೋಯಿತು. ಅದನ್ನು ಮತ್ತೆ HP ವಿಶ್ವನಾಥ್ ಅವ್ರಿಗೆ ಹೇಳಿದೆ, ಅವರು MLA ಆಗಿದ್ದರು. ಅವ್ರಿಗೆ ಹೇಳಿ 1 ವರ್ಷನ ಇನ್ನೂ ಮುಂದಕ್ಕೆ ಮಾಡಿಸಿ, ಈ ವರ್ಷ ಅಂತ ಮುಂದೆ ವರ್ಷ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು, ಆವಾಗ ಕೆಲಸ ಮಾಡೋಕ್ಕೆ ಅನುಕೂಲ ಆಯಿತು. ನಮ್ಮ ಸಮಾಜಕ್ಕೆ ಬಂದಿರೋ ದುಡ್ಡು ಇದೇ ದೊಡ್ಡ ಅಮೌಂಟ್ ಬಂದಿದೆ. ನಮ್ಮ ಸಮಾಜದಲ್ಲಿ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ನಾವು ಯಾರ ಹತ್ರನೂ ಇಲ್ಲ. 30 ಲಕ್ಷ ಬಂದಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ HP ವಿಶ್ವನಾಥ್ ಅವ್ರನ್ನ ಕೇಳ್ಕೊಂಡಾಗ ಆಯಿತು ಅಂದ್ಬಿಟ್ಟಿದ್ದೀನಿ. ಸರ್ಕಾರದ ಮಟ್ಟದಲ್ಲಿ ಅವರು ಹೇಳಿ ಆ ದುಡ್ಡನ್ನು ಉಳಿಸ್ಕೊಟ್ರು. 1 ವರ್ಷ ಅಡಿಷನ್ 1 ವರ್ಷ ಉಳಿಸಿದ ನಂತರ ಅದನ್ನು ನಾವು ಮತ್ತೆ ಇಂಡಿಯಾಕ್ ರಾಜು ಕೇಂದ್ರ ಅಂತ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದೆಲ್ಲ ಕೊಟ್ಟರೆ ಹೋಗ್ಬಿಟ್ಟಿದ್ದಾನೆ, ನಾವು ಸಮುದಾಯ ಭವನನ ಕೆಲಸ ಮಾಡ್ಸೋಕೆ ಅನುಕೂಲ ಆಗ್ತದೆ ಈಗ ಅಂತ ಅಂದಾಗ, ಆಯಿತು ನಾನು ಮಾಡ್ತೀನಿ ಅಂದ್ಬಿಟ್ಟಿದ್ದೇನೆ. ಅವನ ಜೊತೆ ನಾವು 4 ಸಲ ಮೈಸೂರಿಗೆ ಹೋದು ಹಿಂದುಳಿದವ್ರ ಆಫೀಸ್ಗೆ ಹೋಗಿ ಎಲ್ಲ ಮಾತಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಇಂಡಿಯಾಕ್ ರಾಜು ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ದೋ ಅದನ್ನು ಅಧ್ಯಕ್ಷರು ನಾನು ಕೊಡ್ತೀನಿ ಅಂದಮೇಲೆ ನಾವು ಅದನ್ನ ಜವಾಬ್ದಾರಿಗೆ ಅವ್ರಿಗೆ ಕೊಟ್ಟ ನಾವು. ಆದರೆ ಅವ್ರು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ನ ಕೊಡಲಿಲ್ಲ. ಆ ದುಡ್ಡು ವಾಪಸ್ ಹಿಂದಕ್ಕೆ ಹೋಯಿತು. ಸಾಲದಕ್ಕೆ ನಾವು ಅದ್ರ ಬಗ್ಗೆ ಕೇಳಿದಾಗ ಅವರು ಏನೋ ಹಿತಾಸಕ್ತಿ ಇಟ್ಕೊಂಡಿದ್ರು ಅದ್ರ ಬಗ್ಗೆ. ಆ ಹಿತಾಸಕ್ತಿಯಿಂದ ಆ ದುಡ್ಡು ವಾಪಸ್ ಹೋಗೋಕ್ಕೆ ಹಿಂದಕ್ಕಾಯಿತು. ನಂತರ ಅದು ದುಡ್ಡು ಅವ್ರು ರಿಟರ್ನ್ ಹೋದ್ಮೇಲೆ ನಾವು ಕೇಳಿದಾಗ ಯಾಕೆ ನೀನು ಮಾಡ್ದಲ್ಲ ಅಂತ ಕೇಳೋಕ್ಕೆ ರಾಜೀನಾಮೆ ಕೊಟ್ಟರು ಅವರು. ನಮ್ಮ ಯಜಮಾನರಿಗೆ ರಾಜೀನಾಮೆ ಕೊಟ್ಟು ಅದನ್ನು ನಾನು ಸಂಘದ ಕಾರ್ಯದರ್ಶಿ ಆಗಿರೋದು ಅದನ್ನು ನನಗೆ ಹ್ಯಾಂಡ್ ಓವರ್ ನನಗೊಂದು ಕೊಟ್ಟರು. ಆದಮೇಲೆ ನೋಡಪ್ಪ ಏನು ಇನ್ನೊಂದು ಲೆಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ಯಾರು ಸಂಘದ ಹೊಸ ಅಧ್ಯಕ್ಷನ ಮಾಡ್ಕೊತೀರೋ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳೋದು. ಆದರೆ ಅವ್ರು ಯಾವುದು ಅಧ್ಯಕ್ಷನ ಮಾಡೋಕ್ಕೆ ಅವ್ರ ಹತ್ರ ಯಾವುದು ಡಾಕ್ಯುಮೆಂಟ್ಸೇ ಕೊಡಲಿಲ್ಲ. ಒಂದು ಏನು ನಮ್ಮಲ್ಲಿ ಲೆಡ್ಜರ್ ಕಾಪಿ ಇದೆಯಾ ಅದು ಕೊಟ್ಟಿಲ್ಲ, ರೆಸಲ್ಯೂಷನ್ ಕಾಪಿ ಕೊಟ್ಟಿಲ್ಲ, ಸಾಲದಕ್ಕೆ ನಮ್ಮ ಆಡಿಟಿಂಗ್ ಕಾಪಿ ಕೊಡಲಿಲ್ಲ. ಏನೂ ಕೊಡದೆ ನಾವು ಮುಂದೆ ಹೊರೆಯೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸಾಕಷ್ಟು ಸಲ ನಾವು ಹೋಗಿ ಎಲ್ಲ ಕೇಳ್ಕೊಂಡು ಎಲ್ಲರ ಹತ್ರ ಹೋಗಿ, ಇದು ನಮ್ಮ ಶಿವನವರು ಹೋದರು, ನಾಗರಾಜು ಅವರು ಹೋದರು, ಎಲ್ಲರೂ ನಮ್ಮ ಸಂಘದ ಎಲ್ಲ ಮೆಂಬರ್ಗಳು ಹೋಗಿದ್ದು ಅವ್ರ ಮನೆ ಮುಂದೆ ಕೇಳಿದಾಗ, ನಾನು ಕೊಡೋಕ್ಕಿಲ್ಲ ಕಟ್ರಿ, ಏನು ಮಾಡ್ತೀನಮ್ಮ ಅನ್ನೋದನ್ನ ರೆಸ್ಪೆಕ್ಟಾಗಿ ಮಾಡಿದ್ರು. ಅದಕ್ಕೋಸ್ಕರ ನಾವೇನು ಮಾಡೋದು, ಲಾಯಿಂದ ಒಂದು ನೋಟಿಸ್ ಕೊಟ್ಟು ಅದಲ್ಲದೆ ಸಾಲದ ಒಂದು 8 ನೋಟಿಸ್ನ ನಾವು ಕಳಿಸಿದ್ದೀವಿ. ಅದಕ್ಕೆ ಯಾವುದು ರೆಫ್ಯೂಸ್ ಮಾಡಿದ್ದಾರೆ. ಆದ ನಂತರ ಈಗ ನಾವು ಏನು ಮಾಡೋದು ಸ್ಥಿತಿಲಿ ಉಳ್ಕೊಂಡು ನಾವು ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ರಿನ್ಯೂವಲ್ ಮಾಡ್ಸೋಕೆ ಆಯ್ತಾಯಿಲ್ಲ ಸಂಘನ, ಇಲ್ಲ ಒಂದು ಎಲೆಕ್ಷನ್ ಮಾಡೋಕ್ಕೆ ಆಯ್ತಾಯಿಲ್ಲ. ಹಾಗಾಗಿ ಅದನ್ನು ನಾವು ನಮ್ಮ ಸಮಾಜದ ಮುಖಂಡರಿಗೆಲ್ಲ ತೊಗೊಂಬಂದ ವಿಷಯ ಹಿಂಗೆ ಆಗೋದಲ್ಲ, ಏನು ಮಾಡೋದು ಅಂತ. ಆಗ ಹರೀಶ್ ಗೌಡರು GD ದೇವೇಗೌಡರ ಹತ್ರ ಹೋದ ನಾವು, ಈ ಥರ ಹಿಂಗೆ ಆಗ್ಬಿಟ್ಟಿದೆ, ನಾವು ಸಂಘ ಈ ಥರ ನಡೀತಾ ಇಲ್ಲ, ಇದಕ್ಕೆ ಏನಾದ್ರು ಒಂದು ದಾರಿ ಮಾಡಿಕೊಡಿ ಅಂದಾಗ ಅವರು DR ಫೋನ್ ಮಾಡಿದ್ರು, ಇದನ್ನು ನೋಡಿ ಇದು ಗಾಣಿಗರ ಸಮಾಜದ ಏನಾದ್ರು ಒಂದು ಅನುಕೂಲ ಮಾಡಿಕೊಡಿ, ಇಂಡಿಯಾಕ್ ರಾಜು ಅನ್ನೋರು ಯಾವುದೂ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಯಾವುದೂ ಕೊಡ್ತಾ ಇಲ್ಲ, ಅವ್ರಿಗೆ ಅನುಕೂಲ ಆಗೋ ರೀತಿ ಯಾವುದೋ ಒಂದು ವ್ಯವಸ್ಥಿತವಾದ ಒಂದು ಇದು ಹೇಳ್ಕೊಡಿ ಅಂದಾಗ ಅವರು ಹೋದಾಗ ಒಂದು ಆಡಿಟ್ ರಿಪೋರ್ಟ್ ತೊಗೊಂಬನ್ನಿ, ಆಡಿಟ್ ರಿಪೋರ್ಟು ಒಂದು ರೆಸಲ್ಯೂಷನ್ ಕಾಪಿ ತೊಗೊಂಡು ಬನ್ನಿ, ನಾನು ಮಾಡ್ಕೊಡ್ತೀನಿ. ಅದನ್ನು ಎಲೆಕ್ಷನ್ ಮುಖಾಂತರನಾರು ಮಾಡಲಿ,
ಇಲ್ಲ ಇನಾನ್ಯಸಾಗಿ ಆಯ್ಕೆ ಏನಾದ್ರು ಮಾಡಿ ಒಟ್ಟಲ್ಲಿ ಸಂಘನ ಅಸ್ತಿತ್ವಕ್ಕೆ ತೊಗೊಂಡ್ಬರ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಆಗ ನಾವು ತಿರ್ಗಾ ಮತ್ತೆ ಅವ್ರ ಹತ್ರನೇ ಹೋದೋ ಏದಂತ ತಿರ್ಗಿ ಮತ್ತೆ ನಾವು ಡಾಕ್ಯುಮೆಂಟ್ಸ್ ಇರೋದನ್ನು ಕೊಟ್ಟು ಕಳ್ಸಪ್ಪ, ಇಲ್ಲ ತೊಂದರೆ ಆಗ್ತದೆ, ನಾವು ಸಮಾಜದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಆಗೋದಿಲ್ಲ. ಹೀಗಾಗಿ ನನ್ನ ಸಣ್ಣ ಪುಟ್ಟ ಕುಂಭಗಳಿರೋದು ನಾವು ಎಲ್ಲ ಸಣ್ಣ ಪುಟ್ಟ ಮದುವೆ ಮಾಡಬೇಕು, ಒಂದು ಮದುವೆ ಆಗಲಿ ಇನ್ನೊಂದಾಗಲಿ ಮಾಡಬೇಕು ಅಂತಂದರೆ ಸಣ್ಣ ಒಂದು 500 ಜನ 600 ಜನ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತದೆ. ಉಳ್ಳವರು ಎಲ್ಲ ಹೋಗಿ ಮಾಡ್ತಾರೆ, ಪಾಪ ಬಡ ಜನರು ಇದ್ದಾರೆ, ಅವ್ರಿಗೆ ಅನುಕೂಲ ಆಗ್ತದೆ ಅಂದ್ಬಿಟ್ಟು ನಾವೆಲ್ಲ ಕೇಳ್ಕೊಂಡು ಅದಕ್ಕೆಲ್ಲ ರಫ್ಯೂಸ್ ಮಾಡಿದ್ಮೇಲೆ ಹರೀಶ್ ಗೌಡ್ರಿಗೆ ಕೇಳ್ಕೊಂಡು ಎಲೆಕ್ಷನ್ ಆಗೋಕ್ಕಿಂತ ಮೊದಲು, ಸರ್ ಈಗ ನೀವು ಎಲೆಕ್ಷನ್ ನಿಂತಿದ್ದೀರಾ, ನಮಗೆ ಹಿಂದಿನ ಒಂದು ಶಾಸಕರಿಂದಲೂ ನಮಗೇನು ಪ್ರಾಬ್ಲಮ್ ಇದಾಗಲಿಲ್ಲ, ಈಗ ನೀವು ಮುಂದಕ್ಕೆ ಬಂದಿದ್ದೀರಾ, MLA ಆಗ್ತಾಯಿದ್ದೀರಾ, MLA ಆದಾಗ ನಮ್ಮ ಸಮಾಜಕ್ಕೊಂದು ಸಮುದಾಯ ಭವನನ ನೀವು ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆಯ್ತಪ್ಪ ನಾನು ಎಲೆಕ್ಷನ್ ಮುಗಿದ ನಂತರ ಮೊದಲನೇ ಕೆಲಸನೇ ನಾವು ಅದನ್ನು ಮಾಡ್ತೀವಿ ಅಂತಂದರು. ಕಾರಣಾಂತರದಿಂದ 1 ವರ್ಷ 2 ವರ್ಷ ತಳ್ಳಿದೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ನಂತರ ಅವರು ಆಯಿತು ಈಗ ಒಂದು 8 ತಿಂಗಳಲ್ಲಿ ನಾವು ಕೇಳಿದಾಗ ಶಿವಣ್ಣ ಅವರು ನಾಗರಾಜ್ ಅವರು ಒಂದು ಇದಿತ್ತು, ಪ್ರಕಾಶ್ ಅವರು ಒಂದು ನಾಮಕರಣ ಇತ್ತು. ನಾಮಕರಣಕ್ಕೆ ಬಂದಾಗ ನಾವು ಹೋಗಿ ಮಾತಾಡುವ, ಈಗ ಈ ಥರ ಆಗಿದೆಯಲ್ಲ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಲಿಲ್ವಲ್ಲ ಅಂದಾಗ, ಇಲ್ಲಪ್ಪ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ನಮ್ಮದು ಅನುದಾನ ಬಂದಿಲ್ಲ, ಅನುದಾನ ಬಂದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ಕೆಲಸನ ಅಂತಂದರು. ನಮ್ಮ ಹತ್ರ ಎಲ್ಲ 20 ಲಕ್ಷ ಇದೆಯಲ್ಲ ಅದನ್ನು ತೊಗೊಂಡು ಮಾಡಿ ಅಂತಂದು. ಅದು ಮೊದಲು ಸಹ ಹೇಳಿದ್ದು ನಾವು 3 ವರ್ಷದ ಮುಂಚೆನೇ ನಾವು 20 ಲಕ್ಷ ತೊಗೊಂಡು ಕೆಲಸ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ನೀವು ಹಾಕೊಳ್ಳಿ ಅಂತ. ಇಲ್ಲ ಆ ದುಡ್ಡನ್ನ ಹಾಗೆ ಇಟ್ಟಿರಿ, ನಾನು ಯಾವಾಗ ಕೇಳ್ತೀನಿ ಅವಾಗ ಕೊಡಬೇಕು ನೀವು ಅಂತ ಹೇಳೋದು. ಆಮೇಲೆ ಈಗ ಅನುದಾನ ಮಾಡಿದಾರಂತೆ, HD ದೇವೇಗೌಡರ ಕಡೆಯಿಂದ MP ಅವರಿಂದ ಒಂದು ಅನುದಾನ ಹಾಕ್ಸಿದ್ದಾರೆ, 20 ಲಕ್ಷ ರೂಪಾಯಿ ನಮ್ಮ ಸಮುದಾಯಕ್ಕೆ ಹಾಕಿದ್ದಾರೆ. ಈ ಮಧ್ಯದಲ್ಲಿ ನಾವು 20 ಲಕ್ಷನ ನಾವು ಮೊದಲಿಗೆ ಒಂದು ಜಾಗ ತೊಗೊಳಕ್ಕೆ ಅಂತ ಹೇಳಿದ್ರು. ವಿಶ್ವನಾಥ್ ಅವರು ಹೇಳಿದ್ರು ಇದು ಅಷ್ಟು ಸೂಕ್ತವಾಗಿಲ್ಲ ಜಾಗ ಸಮುದಾಯ ಭವನಕ್ಕೆ, ನೀವು ಒಂದು ಜಾಗ ಎಲ್ಲರೂ ತೊಗೊಳಕ್ಕೆ ವ್ಯವಸ್ಥೆ ಮಾಡಿ ಅಂದ್ಬಿಟ್ಟಿದ್ದೆ. ನಮ್ಗೆ 20 ಲಕ್ಷ ನಮಗೆ ಅವ್ರ ಸಹಾಯಧನದಲ್ಲಿ ಕೊಟ್ಟಿದ್ರು, ಸಹಾಯಧನ ಅಂದರೆ ಅವ್ರು ಸ್ವಂತವಾಗಿ ಕೊಟ್ಟಿದ್ರು ಅವರು. ಅದನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ಡೈರಿ ರಾಮಕೃಷ್ಣ ಕೊಟ್ಟಿರೋದು ಒಂದು 1/2 ಎಕರೆ ಜಮೀನಿತ್ತು, ಅದನ್ನು ತೊಗೊಳ್ಳೋಣ ಅಂತ ನಾವು ತೊಗೊಂಡು ಅದನ್ನು ಮಾತಾಡಿದ್ದಾನೆ. ವಿಶ್ವನಾಥರೇ ಕೂತ್ಕೊಂಡು ಮಾತಾಡಿದ್ರು, ನೋಡಪ್ಪ ಗಾಣದ ಸಮುದಾಯಕ್ಕೆ ಅದೊಂದು ಅವಕಾಶ ಮಾಡಿಕೊಡು ಅಂದ್ಬಿಟ್ಟಿದ್ದಾನೆ. ಡೈರಿ ರಾಮಕೃಷ್ಣ ಗೌಡರು ಕೇಳ್ಕೊಂಡಾಗ ಆಯಿತು ಸಾಹೇಬ್ರೆ ನಾನು ಮಾಡ್ಕೊಂಡು ಪಕ್ಕದಲ್ಲಿ ಇರೋದ್ರಿಂದ ಅದು 36 ಲಕ್ಷ ಆಯಿತು 1/2 ಎಕರೆಗೆ. ಆಯಿತು ಒಂದು 10 ಲಕ್ಷನ ಅಡ್ವಾನ್ಸು ಸಹ ಕೊಟ್ಟು ಆಮೇಲೆ ಬಂದು ಟೌನ್ ಪ್ಲಾನಿಂಗಲ್ಲಿ ತೆಗೆಸಿದಾಗ ಅದು ಮಧ್ಯ ಹೈ ಟೆನ್ಷನ್ ಏರೋಗಿದೆ, 100 ಅಡಿ ಬಿಡಬೇಕಾಗುತ್ತೆ ಮಧ್ಯದಲ್ಲಿ, ಆದ್ದರಿಂದ ನೀವು ಸಮುದಾಯ ಭವನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ತಿರ್ಗಾ ಮತ್ತೆ ಅದೇ ವಿಶ್ವನಾಥ್ ಹತ್ರ ಹೋಗಿ ನನಗೆ ಫೋನ್ ಮಾಡಿಸಿ ನಮ್ಮ ಕೈಲಿ ಆಗೋದಿಲ್ಲ ಜಾಗನ ನಮಗೆ ವಾಪಸ್ ತಂದುಕೊಡಿ ದುಡ್ಡನ್ನ ಅಂತ ಕೇಳ್ಕೊಂಡು, ಸರಿ ಅವರು ಡೈರಿ ರಾಮಕೃಷ್ಣ ಕೊಟ್ಟರು, ನೀವೇನು ಅಕೌಂಟ್ ಪೇ ಕೊಟ್ಟಿದ್ದು ಅದೇ ರೀತಿ ಅಕೌಂಟ್ ಪೇ ನಮಗೆ ಕಳಿಸ್ಕೊಟ್ರು. ನಂತರ ನಾವು ಸಮುದಾಯದ ಎಲ್ಲರೂ, ಈಗ ನಮ್ಮ ಗೌರವಾಧ್ಯಕ್ಷರು ಶಿವಣ್ಣವರಿದ್ದರು, ನಾಗರಾಜ್ ಅವರಿದ್ದರು, ರಮೇಶ್ ಅವರು, ಇಡೀ ಎಲ್ಲ ಸಮಾಜ ಅವರು ಸೇರ್ಕೊಂಡಿದ್ದಾನೆ. ಒಂದು ಮೀಟಿಂಗ್ ಮಾಡೋದು 2025 ಮಾಡಿದಾಗ ಏನಂತಂದರೆ, ನೋಡಿ ಇದನ್ನು ದುಡ್ಡನ್ನು ನಾವು ಕೈಯಲ್ಲಿ ಇಟ್ಕೊಳ್ಳೋದು ಬೇಡಿ, ಇದನ್ನೇ ಇದು ಬ್ಯಾಂಕ್ನಲ್ಲೂ ಇಡೋಕ್ಕಾಗೋದಿಲ್ಲ, ಇದು ಯಾವುದೇ ರೀತಿ ಬ್ಯಾಂಕ್ನಲ್ಲೂ ಇಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಬ್ಯಾಂಕಲ್ಲಿ ಇಡಬೇಕು ಅಂತಂದರೆ ನಾವು ಸಂಘದಲ್ಲಿ ಯಾವುದೇ ರೀತಿ ಇದಿಲ್ಲ, ನಮ್ಮದು ಬ್ಯಾಂಕ್ ಇದೆಲ್ಲ ಇದಾಗಿದೆ, ಸ್ಟ್ರಕ್ ಆಗಿದೆ, ಸಂಘ ಇಲ್ಲ, ಏನು ಇಲ್ಲದ್ರಿಂದ ನಾವು ಇಡೋಕ್ಕಾಗೋದಿಲ್ಲ. ಅದನ್ನು ಮೊಪ್ಪತ್ತಾಗಿಡಿ, ಒಂದು ಯಾವತ್ತು ಕೆಲಸಕ್ಕೆ ಬೇಕು ನಾವು ತೊಗೊಳಕ್ಕಾಯ್ತದೆ, ಇಲ್ಲ ಯಾವುದು ಜಾಗ ತೊಗೊಳಕ್ಕಾಯ್ತದೆ ಅದನ್ನು ಹಾಗೆ ಇಟ್ಟಿರಿ ಅಂತ ಹೇಳಿದರು ನಮಗೆ. ಹಾಗಾಯಿತು ಅಂತ ನಾವು ಅದನ್ನು ತೊಗೊಂಡು ಇದು ಮಾಡಿದಾಗ SBI ಬ್ಯಾಂಕ್ನಲ್ಲಿ ಲಾಕರ್ ನಂಬರ್ 17 ಅಕೌಂಟ್ ಓಪನ್ ಮಾಡಿಸಿ ಅಲ್ಲಿ ನಾವು 4 ಜನ, ಶಿವಣ್ಣ ಅವರು, ಮಲ್ಲಿಕಾ ಅವರು, ಮಲ್ಲಿಕಾ ಅವರು, ಪ್ರಕಾಶ್ ಸೋಮಣ್ಣ ಅವರು, ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಅದನ್ನು 20 ಲಕ್ಷನ ನಾವು ಬ್ಯಾಂಕಲ್ಲಿ ಇಡಿಸಿದ್ದೀವಿ. ಅದು ಯಾವಾಗ ಬೇಕು ಅಂದರೆ ಈಗ ತೊಗೋಬೋದು, ಏನು ತೊಂದರೆ ಏನಿಲ್ಲ. ಅದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಾವು ತೊಗೊಬೇಕು ಅಂತ ಹರೀಶ್ ಗೌಡ್ರಿಗೆ ಕೇಳ್ಕೊಂಡು ನೀವು ಕೆಲಸ ಮಾಡ್ತೀನಿ ಅಂದಾಗ ಇವಾಗಲೇ ಫಸ್ಟ್ ನಮ್ಮ ದುಡ್ಡಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ, ನಂತರ ನಿಮ್ಮ ದುಡ್ಡಾಗಿ ಕೆಲಸ ಮಾಡಿ ಅಂತ ಹೇಳಿದಾಗ ಇಲ್ಲ ನಾನು ಫಸ್ಟ್ ನಮ್ಮ ದುಡ್ಡಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಅದ ನಂತರ ನಾವು ನಿಮ್ಮ ದುಡ್ಡನ್ನ ಯಾವತ್ತು ಬೇಕು ನಾನು ಕಲೆಕ್ಟ್ ಮಾಡ್ಕೋತೀನಿ ಅಂತ ಎಲ್ಲ ಸಮ್ಮುಖದಲ್ಲೂ ಅವ್ರು ಹೇಳಿದ್ರು. ಆಯಿತು ಆಗಿದ್ಮೇಲೆ ಮಾಡಲಿ ಅಂತ ಅಂದಾಗ ಇದೀಗ ಬರೀ ಅದ್ರ ಬಗ್ಗೆ ನಾವು ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಕೆಟ್ಟ ಭಾವನೆಯಿಂದ ಮಾಜಿ ಅಧ್ಯಕ್ಷರಾದಂಥ ಇಂಟೆಕ್ ರಾಜ್ ಅವರು ಬರೀ ಇದೇ ರೀತಿ ಪ್ರಾಪಗಂಡ ಮಾಡ್ಕೊಂಡಿದ್ದಾನೆ, ಈ ಥರ ಇದು ಮಾಡಿದ್ದಾರೆ. ಇದನ್ನು ಹೊರತುಪಡಿಸಂಗೆ ಸರ್, ಇಂಟೆಕ್ ರಾಜು ಅವರು ಯಾವಾಗ ರಾಜೀನಾಮೆ ಕೊಟ್ಟಿದ್ರು? 2018-19 ಕೊಟ್ಟಿದ್ದಾರೆ. ಅದು ಅಂಗೀಕಾರ ಆಗಿದೆಯಾ? ಅಂಗೀಕಾರ ಆಗಿದೆ. ಅಂಗೀಕಾರ ಆದಮೇಲೆ ತಾವು ಜನರಲ್ ಬಾಡಿ ತಂದು ಅದನ್ನು ಮುಂದುವರಿಸ್ಬೋದು. ನೆಕ್ಸ್ಟ್ ಯಾರ ಅಧ್ಯಕ್ಷನ ಚುನಾವಣೆ ಮಾಡ್ಬೋದಾಯ್ತಲ್ಲ ತಾವು? ಮಾಡೋಕ್ಕೆ ಪ್ರತಿಯೊಂದು ಲೆಡ್ಜರ್ನ್ನು ಸಹ ಅವರು ಅದನ್ನು ಅವರೇ ಸ್ವಂತಾಗಿ ಇಟ್ಕೊಂಡಿದ್ದಾರೆ. ಯಾವುದಂದ್ರೆ ಈಗ ರೆಸಲ್ಯೂಷನ್ ಕಾಪಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದು ನಮ್ಮ ಸಂಘಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಡಾಕ್ಯುಮೆಂಟ್ ಅವ್ರು ಪ್ರಿಸರ್ವ್ ಇಟ್ಕೊಂಡಿದ್ದಾರೆ. ಮೀಟಿಂಗ್ ಇದ್ದಾಗ ತೊಗೊಂಬರ್ತಿದ್ರು, ವಾಪಸ್ ತೊಗೊಂಡೋಗ್ತಿದ್ರು. ಅವ್ರು ಏನಂತಾರೆ, ಹೊಸ ಅಧ್ಯಕ್ಷ ಆದಮೇಲೆ ನಾವು ಕೊಡ್ತೀವಿ ಅಂತಾರೆ. ಹೊಸ ಅಧ್ಯಕ್ಷನ ಮಾಡಬೇಕು ಅಂತಂದರೆ ಡಾಕ್ಯುಮೆಂಟ್ಸೇ ಇಲ್ವಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟರೆ ತಾನೇ ಹೊಸ ಅಧ್ಯಕ್ಷನ ಮಾಡೋಕ್ಕಾಯ್ತದೆ.
ಹೊಸ ಅಧ್ಯಕ್ಷನ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಅಲ್ಲಿಂದ ತಳ್ಕೊಂಡು ಬಂದರು. ಕೇಳಿದ್ರೆ ನನ್ನ ಮಗನ ಮದುವೆ ಮಾಡಬೇಕಾ, ನನ್ನ ಮಕ್ಳಿಗೆ ಮದುವೆ ಮಾಡಬೇಕಾ, ಇಲ್ಲಿ ನಾ ಏನು ಮಾಡಬೇಕು ಅದು ಮಾಡೋಕ್ಕೆ ಹೋಗಿ ಈ ಥರ ಕೆಟ್ಟ ಭಾವನೆಯಲ್ಲಿ ಎಲ್ಲ ಕಡೆಯೂ ಹೇಳ್ಕೊಂಡು ಬಂದಿದ್ದಾರೆ ಅವರು. ಈಗ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ಅಂದ್ರು ವಜಾ ಮಾಡ್ತಾ ಇಲ್ವಂತೆ. ಯಾಕೆ ವಜಾ ಮಾಡ್ತಾ ಇಲ್ಲ ನೀವು? ವಜಾ ಮಾಡೋಕ್ಕೆ ಜನರಲ್ ಬಾಡಿ ಮೀಟಿಂಗಲ್ಲಿ ಕರೆದೇ ಇಲ್ಲ ಯಾವುದಕ್ಕೂ. ನಾವು ಜನರಲ್ ಬಾಡಿ ಬಂದು ವಜಾ ಮಾಡಬೇಕು ಅಂತಂದರೆ ಲೆಡ್ಜರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಯಾವುದೂ ಇಲ್ವಲ್ಲ, ಎಲ್ಲ ಅವರೇ ಮಾಡಿಕೊಂಡಿದ್ದಾನೆ. ವಜಾ ಮಾಡಿ ಅಂದರೆ ಇಪ್ಪತ್ತಿದೆ. ಈಗ ಅವರಲ್ಲಿ 3 ಜನ ಅವನ ಹತ್ರ ಮೆಂಬರ್ ಇದ್ದಾರೆ. ಇನ್ನು 12 ಜನ ಮೆಂಬರ್ಗಳು ನಮ್ಮಲ್ಲಿದೆ. ಅದರಲ್ಲಿ 3 ಜನ ಇಬ್ಬರು ತೀರೋಗಿದ್ದಾರೆ ಅಷ್ಟುಬಿಟ್ರೆ. ಅವ್ರು ಎಲ್ಲರನ್ನ ಕರೆದು ಮಾತಾಡಿದಾಗ ನಮ್ಮ ಹತ್ರ ಇದ್ದರೆ ವಜಾ ಮಾಡಿ ಏನಾದ್ರು ಮಾಡ್ಬೋದು ಅಂದರೆ ಅವ್ರು ಆಗಲೇ ವಜಾ ಆಗಿದ್ದಾನೆ ಆಲ್ರೆಡಿ. ಯಾವಾಗ ನಮ್ಮದು ಸಂಘದಲ್ಲಿ ಇರೋದು 3 ವರ್ಷಕ್ಕೆ ಮಾತ್ರ ಅಧ್ಯಕ್ಷರಾಗಕ್ಕೆ ಇರೋವಂಥದ್ದು ಅವಶ್ಯಕ. ಯಾರು 3 ವರ್ಷ ಮುಗಿದ್ಮೇಲೆ ಅವ್ನು ಅವಧಿ ಮುಗಿದ್ಮೇಲೆ ರಾಜೀನಾಮೆ ಮೇಲೆ ಹೋಗಿತ್ತಲ್ಲ, ಒಂದು ಕೆಲಸ ಮುಗೀತು. ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ನಮ್ಗೆ ಅವಕಾಶನೇ ಸಿಕ್ಕಿಲ್ವಲ್ಲ. ಈಗ ಮುಂದಿನ ನಡೆ ಏನಿದೆ ಸರ್ ತಮ್ಮದು? ಮುಂದಿನ ನಡೆ ಒಗ್ಗಟ್ಟಾಗಿ ತಮ್ಮ ಸಮುದಾಯದವರು ಏನು ಮುಂದಿನ ನಡೆ ಏನು ಹೇಳ್ತಾ ಇದ್ದೀರಾ? ಈಗ ಮುಂದಿನ ನಡೆಗೆ ಹರೀಶ್ ಗೌಡ್ರಿಗೆ ನಾವು ಹೇಳ್ಬಿಟ್ಟಿದ್ದೀವಿ, ಇದು ಸಮುದಾಯ ಭವನನ ಸೂಕ್ತವಾಗಿ ಕೆಲಸ ಮುಗಿಸ್ಕೊಡಿ, ನಾವು ಡಿಸೆಂಬರ್ನೊಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದುವರೆದ ಅದು ಉದ್ಘಾಟನೆ ಮಾಡಿದ ನಂತರ ಅದನ್ನು ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಂತರ ನಾವೇನು ಮಾಡ್ತೀವಿ ಅನ್ನೋದಾದರೆ, ನಾವು ಸಂಘದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ ಆಲ್ರೆಡಿ. ಇವಾಗ ಹಿಂದುಳಿದವ್ರ ಆಫೀಸಲ್ಲಿ ತೊಗೊಂಡಿರೋದ್ರಿಂದ ಅದನ್ನು ಮುಂದುವರ್ಸೋಕ್ಕೆ ಏನೋ ವ್ಯವಸ್ಥೆ ಮಾಡ್ತೀವಿ. ದೊಡ್ಡವ್ರು ಯಾವ ಥರ ಡಿಸೈಡ್ ಮಾಡ್ತಾರೋ ಸಮುದಾಯದಲ್ಲಿ ಮೀಟಿಂಗ್ ಕರೆದು ಡಿಸೈಡ್ ಮಾಡ್ತೀವಿ.